ಸಹಜವಾಗಿ ಅಂದರೆ ಜನನಾಯಕನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ರಾಜಕಾರಣಿ ಆದ ನಂತರ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಆಗಿತ್ತು. ಬಟ್ ಈಗ ರಾಜಕಾರಣಿನೂ ಕೂಡ ಆಗಿದ್ದಾರೆ. ಸೊ ಸಿನಿಮಾನೂ ರಿಲೀಸ್ ಆಗಿದೆ. ಸೊ ಬೆಳಗ್ಗಿಂದ ನಿಮಗೆ ನಿಮ್ಮ ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಏನೋ ಅನ್ನೋಂಥದ್ದು? ಅದೇ ಸರ್, ಅವರೆಲ್ಲರೂ ಖುಷಿಯಾಗಿದೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನನ್ನ ನೋಡಿದ್ದಾರೆ, ಫ್ರೆಂಡ್ಸು ಜೊತೆಲೇ ಇರ್ತಾ ಇದ್ದೆ. ಅವ್ರಿಗೂ ಸಹ ನಾನು ಹೇಳಿದ್ದಿಲ್ಲ ನಾನು ಜನನಾಯಕಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸಡನ್ನಾಗಿ ಅವ್ರು ಥಿಯೇಟ್ರಲ್ಲಿ ನೋಡಿದಾಗ ನನಗೆಲ್ಲ ಕ್ಲಿಪ್ಸ್ ಕಳಿಸೋದು, ಮಗ ನಿಜ ಖುಷಿ ಆಗ್ತಾಯಿದೆ, ನೀನು ಪಟ್ಟಿರೋ ಕಷ್ಟಕ್ಕೆ ಚಿಕ್ಕ ವಯಸ್ಸಿಂದ ನೀನು ಮಾಡ್ತಾ ಇರೋ ಸ್ಟ್ರಗಲ್ಗೆ. ಯಾಕೆ ನಮ್ಮಪ್ಪ ಇದ್ದಿಲ್ಲ ಚಿಕ್ಕ ವಯಸ್ಸಿಂದ ನನಗೆ, ನಮ್ಮಮ್ಮ ಅವ್ರ ಜೊತೆ ನಾನು ಸಿಂಗಲ್ ಪೇರೆಂಟಾಗಿ ಬೆಳ್ಕೊಬಂದಿದ್ದೆ. ಅಲ್ಲಿಂದ ನಾನು ನೋಡಿದ್ದೀನಿ ಇಷ್ಟು ಕಷ್ಟಪಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ, ಕೆಂಪೇಗೌಡ ಅವಾರ್ಡ್ ತೊಗೊಂಡೆ, ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದೆಯಾ, ಹಲವಾರು ಕನ್ನಡ ಸಿನಿಮಾದಲ್ಲಿ ಪ್ರಯತ್ನ ಪಡ್ತಾ ಇದೆಯಾ, ಅದ್ರ ಜೊತೆಗೆ ಜನನಾಯಕಲ್ಲಿ ಆ್ಯಕ್ಟ್ ಮಾಡಿದೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ನನ್ನ ಫ್ರೆಂಡ್, ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಫೋನ್ ಮಾಡಿ ಸುಮಾರು ಜನ ಕ್ಲಿಪ್ಸ್ ಕಳಿಸಿದ್ದಾರೆ. ಫ್ರೆಂಡ್ಸ್ ಈ ಥರ ಫೋನ್ ಮಾಡಿ ಹೇಳಿದಾಗ ನನಗೊಂಥರ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಇಲ್ಲಿಂದ ಏನಾದರೂ ಒಂದು ನಾನು ಮಾಡ್ಬೋದು ಇನ್ನೂ ದೊಡ್ಡದಾಗಿ ಅನ್ನೋ ಫೀಲಿಂಗ್ ಬರ್ತಾ ಇದೆ ನನಗೆ. ಈಗ ಸಹಜವಾಗಿ ಅಂದರೆ ಎಲ್ಲೆಲ್ಲಿ ಶೂಟ್ ಮಾಡೋ ಟೈಮಲ್ಲಿ ನೀವು ಭಾಗಿಯಾಗಿದ್ರಿ. ಸೊ ಯಾವ ಸೀನ್ಗಳಲ್ಲಿ ಕಾಣಿಸ್ಕೊಳ್ಳೋಂಥ ಪ್ರಯತ್ನ ಆಗಿತ್ತು ಅನ್ನೋಂಥದ್ದು ನಿಮ್ಮ ಮುಖಾಂತರ ಹೇಳೋವಂಥದ್ದಾದರೆ ಹೇಗಿತ್ತು ಆ ಶೂಟಿಂಗ್ ಟೈಮ್ ಅಂತ? ಸರ್, ಅದು ಎರಡು ಮೇನ್ ಎಲಿವೇಶನ್ ಸೀನಲ್ಲಿ ಇದ್ರಿ. ವುಮನ್ ಎಂಪವರ್ಮೆಂಟ್ ಒಂದು ಸೀನ್ ನಡೀತಾ ಇರುತ್ತೆ ಒಂದು ಸ್ಟ್ರೀಟಲ್ಲಿ, ಪೊಲೀಸ್ ಸ್ಟೇಷನ್ ಮುಂದೆ. ಅಲ್ಲಿ ನಮ್ಮದು ಫಸ್ಟ್ ದಿನ ಶೂಟ್ ಇದ್ದಿದ್ದು. ಅವತ್ತು ತಲಪತಿ ಸರ್ ಇದ್ದಿಲ್ಲ. ಅವತ್ತು ಬೇರೆ ಒಂದು ನಾರ್ಮಲ್ ಮೇನ್ ಕ್ಯಾರೆಕ್ಟರ್ಸ್ ಇದ್ದರು, ಮತ್ತು ಬಾಬಿ ಡಿಯಾಲ್ ಅವರು ಇದ್ದರು. ಅವ್ರ ಜೊತೆ ಒಂದು ಸ್ವಲ್ಪ ಸ್ಕ್ರೀನ್ ಶೇರಿಂಗ್ ಇತ್ತು. ಬಟ್ ಅದಾದಮೇಲೆ ಒಂದು 15 days ಆದಮೇಲೆ ಮತ್ತೆ ಕಾಲ್ ಮಾಡಿ TR ಗಾರ್ಡನ್ಸಲ್ಲಿ ಶೂಟ್ ಇದೆ ಅಂತ ಹೇಳಿದ್ರು. ಇದು ಮೇನ್ ಸೀನ್ ಅಂತ ಹೇಳಿದ್ರು, ಮೇನ್ ಲೈಕ್ ಡೈನಿಂಗ್ ಟೇಬಲ್ ಊಟ ಮಾಡೋ ಸೀನು. ಅದರಲ್ಲಿ ನನಗೆ ಗೊತ್ತಿದ್ದಿಲ್ಲ ನಾನು ತಲಪತಿ ಜೊತೆ ಕುತ್ಕೊಳ್ಳೋಕ್ಕೆ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಆ ಮೂಮೆಂಟಲ್ಲಿ ಸಡನ್ನಾಗಿ ಕರೆದು ನೀನು ಇಲ್ಲಿ ಕುತ್ಕೋ, ನಿಂದು ಫ್ರೇಮ್ ಸೂಟ್ ಆಗುತ್ತೆ ಅಂತ ಹೇಳಿದಾಗ, ಸರ್ ಯೋಚನೆ ಮಾಡಿ ಸರ್, ಎಲ್ಲೋ ಬೀದಿಲಿದ್ದು ಹುಡುಗ, ಎಲ್ಲೋ ಓಡಾಡ್ತಾ ಇದ್ದ ಹುಡುಗ ಒಂದು ದೊಡ್ಡ ಸ್ಟಾರ್ ಪಕ್ಕದಲ್ಲಿ ಕುತ್ಕೊಂಡು ಒಂದು ಸಿನಿಮಾದಲ್ಲಿ ಸೀನಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಅದು ಅಂಥ ಒಂದು ಹಂಬಲ್ ಪರ್ಸನ್ ಜೊತೆ, ಅಂಥ ಗ್ರೇಟ್ ಆ್ಯಕ್ಟರು. ಈಗ ವಿಜಯ್ ಅವರು CM ಆಗಿದ್ದಾರೆ. ಯಾರು ಸಿಗುತ್ತೆ ಸರ್ ಈ ಥರ ಭಾಗ್ಯ? ಅವ್ರ ಜೊತೆ ಕುತ್ಕೊಂಡು ಒಂದು ಸಿನಿಮಾ ಸ್ಕ್ರೀನ್ ಶೇರ್ ಮಾಡೋದು ಅನ್ನೋದು ನನ್ನ ಲೈಫ್ ಟೈಮಲ್ಲೂ ಮರೆಯಲ್ಲ. ಆ ಥರ ಚೆನ್ನಾಗಿದೆ ಸರ್. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಅನುಭವ ಆಯಿತು ನನಗೆ. ತಮಿಳ್ ಸಿನಿಮಾದಲ್ಲಿ ಈ ಥರ ಟ್ರೀಟ್ ಮಾಡ್ತಾರೆ, ರೆಸ್ಪೆಕ್ಟು, ಒಂದು ಕ್ಯಾರವನ್ ಕೊಟ್ಟರು, ಊಟದಿಂದ ಹಿಡಿದು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಒಂದು ಒಳ್ಳೆ ಪೇಮೆಂಟು ಸಹ ಕೊಟ್ಟಿದ್ದಾರೆ. ಅದೆಲ್ಲ ಹೇಳ್ಬೋದಿಲ್ಲ, ನಂಗೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್. ಒಂದು ದೊಡ್ಡ ಒಳ್ಳೆ ಪ್ರೊಡಕ್ಷನು, KVN ಪ್ರೊಡಕ್ಷನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಈ ಥರ ಒಂದು ಟ್ರೀಟ್ಮೆಂಟ್ಗೆ. ಇದೆಲ್ಲದ್ರ ಜೊತೆಗೆ ಅಂದರೆ ನೀವೊಬ್ಬ ಸೈಕ್ಲಿಂಗ್ ಕೂಡ ಮಾಡಿದಿರಿ, 24,000 ಕಿಲೋಮೀಟರ್ ಗಿನ್ನಿಸ್ ದಾಖಲೆ ಮಾಡಿದಿರಿ ಅನ್ನೋಂಥದ್ದು. ಇದರ ಜೊತೆಗೆ ಅದೇನು ಅಂದರೆ ಮಾಡಿರೋಂಥ ಸೈಕ್ಲಿಂಗ್ ವಿಚಾರ ಹೇಳೋದು, ಜೊತೆಗೆ ನಟ ಆಗಬೇಕು ಅನ್ನೋಂಥದ್ದು ಹೆಂಗೆ ಇನ್ಸ್ಪಿರೇಷನ್ ಆಗಿತ್ತು ಅಂತ? ಸರ್, ನಟ ಆಗಬೇಕು ಅನ್ನೋ ಇನ್ಸ್ಪಿರೇಷನ್ ಆಗಿದ್ದು PUC ಇದ್ದಾಗ ಸರ್. ನಾನು ಫೋಕ್ ಆರ್ಟಿಸ್ಟಾಗಿ ಡೊಳ್ಳು ಕುಣಿತಕ್ಕೆ ಸೇರಿಕೊಂಡೆ. ಅಲ್ಲಿಂದ ಬೀದಿ ನಾಟಕಗಳು, ಡೊಳ್ಳು ಕುಣಿತ ಒಂದು 500ಕ್ಕಿಂತ ಹೆಚ್ಚು ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ದೀನಿ. ಇಂಟರ್ನ್ಯಾಷನಲಿ, ನ್ಯಾಷನಲಿ. ಕಾಡುಗೋಡಿ ಜನಪದ ಸಾಂಸ್ಕೃತಿಕ ವೇದಿಕೆ ಅಂತ ಇದೆ, ಅದರಲ್ಲಿ ಪ್ರಯತ್ನ ಪಟ್ಕೊಂಡು ಮಾಡ್ತಾ ನನಗೆ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟರ್ ಆಗಬೇಕಂದ್ರೆ ಏನಾದರೂ ಒಂದು ನೀನು ಮಾಡಿರಬೇಕು, ರೆಕಗ್ನೈಸೇಷನ್ ಮಾಡಿರಬೇಕು, ನಿಂದೇ ಆದಂಥ ಒಂದು ಐಡೆಂಟಿಟಿ ಇರಬೇಕು ಅಂತ ಗೊತ್ತಾದಾಗ, ಇಲ್ಲ ಏನಾದರೂ ನಾನು ಸ್ಪೋರ್ಟ್ಸಲ್ಲಿದ್ದೆ, ಅಡ್ವೆಂಚರಲ್ಲಿದ್ದೆ. ಅದು ಅಡ್ವೆಂಚರಾಗಿ ಕಾಲೇಜ್ ಆದಮೇಲೆ ಏನಾದರೂ ಒಂದು ಸಾಧನೆ ಮಾಡೋಣ, ಏನಾದರೂ ಒಂದು ಪರ್ಪಸ್ ಮಾಡೋಣ, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡೋಣ, ಏನಾದರೂ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಣ, ಈ ಥರದೊಂದು ಕೆಲಸ ಮಾಡೋಣ ಅಂತ ಹೇಳಿ ನನ್ನದೇ ಆದಂಥ ಒಂದು ಪ್ಲ್ಯಾನ್ ಮಾಡಿ ಸೈಕ್ಲಿಂಗಲ್ಲಿ 24,000 ಕಿಲೋಮೀಟರ್ ಮಾಡಿ 700ಕ್ಕೂ ಹೆಚ್ಚು ಗಿಡಗಳು ನೆಟ್ಟಿದ್ದೀನಿ ಆಲ್ ಓವರ್ ಇಂಡಿಯಾ. ಮತ್ತು 4 ಸ್ಟೇಟ್ CMನ ಮತ್ತು 2 ಗವರ್ನರ್ನ ಭೇಟಿಯಾಗಿ ಅಲ್ಲಿ ವುಮನ್ ಎಂಪವರ್ಮೆಂಟ್ ಬಗ್ಗೆ, ಲಿಟ್ರಸಿ ಬಗ್ಗೆ ಎಲ್ಲ ಪ್ರಮೋಟ್ ಮಾಡ್ಕೊಂಡು ಬಂದು ಗಿನ್ನಿಸ್ ದಾಖಲೆ ಮಾಡಿ ರೀಸೆಂಟಾಗಿ ಕೆಂಪೇಗೌಡ ಅವಾರ್ಡ್ ಕೂಡ ಆಗಿದೆ ನನಗೆ. ತುಂಬ ಖುಷಿಯಾಗಿದೆ ಈ ರೆಕಗ್ನೈಸೇಷನ್ಸು. ಮತ್ತು ಸಿನಿಮಾದಲ್ಲಿ ಈ ಫೋಕ್ ಆರ್ಟಿಸ್ಟಿಂದ ಬಂದಲ್ಲ, ಹಂಗೆ ಥಿಯೇಟರ್ಸು ಸಹ ಮಾಡ್ತಾಯಿದ್ದೆ ನಾನು. ಬೆಂಗಳೂರು ಪ್ಲೇಯರ್ಸ್ ಅಂತ ಒಂದು ಥಿಯೇಟರ್ ಕಂಪ್ನಿ ಇದೆ, ಅವರಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀನಿ ಸರ್. 0ಇಂದ ಒಂದು ಪೇಪರ್ ಬಾಯಿಂದ ಇವತ್ತು ಇಲ್ಲಿ ಗಂಟ ಬಂದಿದ್ದೀನಿ. ಅದು ನಿಮ್ಮ ಥರ ಒಂದು ಆ್ಯಂಕರ್ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನನಗಂತೂ ಖುಷಿ ಆಗುತ್ತೆ, ನನಗಂತೂ ಹ್ಯಾಪಿ ಆಗಿದೆ ಸರ್. ಎಸ್ ಧನುಷ್, ಖಂಡಿತ. ಹೀಗಂದರೆ ಇವತ್ತು ಒಂದು ಸ್ಪೆಷಲ್ ಡೇ, ಜನನಾಯಕನ್ ರಿಲೀಸ್ ಆಗಿದೆ ಫೈನಲಿ. ಸೊ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದಿರಿ. ಒಂದು ಇಡೀ ಜರ್ನಿಲಿ ಇದು ತುಂಬ ಸ್ಪೆಷಲ್ ಡೇನೇ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಫೈನಲಿ ನಿಮ್ಮ ಜರ್ನಿ ಬಗ್ಗೆ ಅಂತ? ಯಾವತ್ತೂ ಅಷ್ಟೇ, ನೀವು ಮಾಡೋ ಕೆಲಸದ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಯಾವತ್ತೂ ಇರೋಕ್ಕೆ ಹೋಗ್ಬೇಡಿ, ಪ್ರಯತ್ನ ಪಡ್ತಾನೆ ಇರಿ. ಯಾವತ್ತನ ಒಂದಿನ ನಿಮ್ಮ ದೇವ್ರ ಆಶೀರ್ವಾದ ಮಾಡೇ ಮಾಡ್ತಾನೆ. ದೇವ್ರ ರೂಪದಲ್ಲಿ ಮನುಷ್ಯರು ಬಂದೇ ಬರ್ತಾರೆ, ಏನಾದರೂ ಒಂದು ಸಹಾಯ ಮಾಡ್ತಾರೆ. ನನಗೆ ಇಲ್ಲಿ ತನಕ ನನಗೆ ಬಂದಿರೋದೇ ಮನುಷ್ಯ ರೂಪದಲ್ಲೇ ದೇವರುಗಳು. ನಮ್ಮ ಅಣ್ಣಂದ್ರಾಗಿರಲಿ, ಯಾರ್ಯಾರೋ ಒಂದು ಡಾಕ್ಟರ್ ಆಗಿರಲಿ, ಒಂದು ಯಾರೋ ಫ್ರೆಂಡ್ ಆಗಿರಲಿ, ಇದೆಲ್ಲ ದೇವ್ರ ರೂಪದಲ್ಲೇ ಬಂದು ನಂಗೆ ಸಪೋರ್ಟ್ ಮಾಡಿರೋದು. ಈಗಲೂ ಸಹ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ನನಗೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಯತ್ನಕ್ಕೆ, ಕಷ್ಟಕ್ಕೆ ಇದು ಮಾಡಿದೆ. ಸೊ ನೆವರ್ ಗಿವ್ ಅಪ್. ನೀವು ಎಷ್ಟು ಸತಿ ಬಿದ್ದರೂ ಮೇಲೆ ಬರೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಸಿನಿಮಾನ ನೋಡಿ, ಆದರೆ ನನ್ನ ಕ್ಲಿಪ್ಸ್ ನಾನು ಬಂದರೆ ವೀಡಿಯೋ ಮಾಡಿ ನನಗೆ ಶೇರ್ ಮಾಡಿ, ಧನುಷ್ ಮಂಜುನಾಥ್ ನನಗೆ ಟ್ಯಾಗ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು, ಅದರಷ್ಟು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಧನುಷ್ ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಜನನಾಯಕನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು
ತುಂಬ ಮೆಮೊರಬಲ್ ಅನ್ನೋ ರೀತಿಯಲ್ಲಿ ಜೊತೆಗೆ ವಿಜಯ್ ಸರ್ ಜೊತೆಗಿನ ಶೂಟಿಂಗ್ ಟೈಮ್ನ ಎಕ್ಸ್ಪೀರಿಯನ್ಸನ್ನು TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.